ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೊಟೀನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೇಚರಲ್ಲಿ ತುಂಬಾ ಚೆನ್ನಾಗಿತ್ತು. ಎದ್ದ ತಕ್ಷಣ ಪಕ್ಷಿಗಳ ಚಿಲಿಪಿಲಿ ಎಲ್ಲ ಕೇಳಿಸ್ಕೊಂಡು ಹಾಗೆ ಆಮೇಲೆ ಟಿಫನ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಪಲಾವು ಜೊತೆಗೆ ಇನ್ನೂ ಏನೇನೆಲ್ಲ ಮಾಡ್ತೀನಿ ಅಂತ ನೋಡ್ಬೋದು ನೀವು ಈ ವಿಡಿಯೋದಲ್ಲಿ. ಒಂದೇ ಒಂದು ಟಿಫನ್ ಮಾಡಲ್ಲ, ಅಟ್ಲೀಸ್ಟ್ ನಮ್ಮನೇಲಿ ಡೈಲಿ 2 ಟಿಫನ್ಸ್ ಆದರೂ ಇದ್ದೇ ಇರುತ್ತೆ. ಸೊ ನೋಡ್ಬೋದು ನೀವು ಏನೇನೆಲ್ಲ ವೆರೈಟೀಸ್ ಟಿಫನ್ ಇರುತ್ತೆ ಅಂತ ಹೇಳಿ. ಮೊದಲಿಗೆ ಪಲಾವ್ಗೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು, ತುಂಬ ಟೈಮ್ ಹಿಡಿಯುತ್ತಲ್ಲ, ಸೊ ಫಾಸ್ಟಾಗಿ ಬೇಗ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಅದಾದಮೇಲೆ ಪಲಾವ್ಗೆಲ್ಲ ಮಾಡೋಕ್ಕೆ ಕುಕ್ಕರ್ ಇಟ್ಬಿಟ್ಟು, ರೆಸಿಪಿ ತೋರಿಸಿಲ್ಲ ನಾನು, ಡೈರೆಕ್ಟಾಗಿ ಬೇಕು ರೆಸಿಪಿ ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ರೆಸಿಪಿ ಇದು ಫುಲ್ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪಲಾವ್ಗೆ ಕುಕ್ಕರ್ ಇಟ್ಬಿಟ್ಟು ನೆಕ್ಸ್ಟು ಏನು ಮಾಡಿದೆ ಗೊತ್ತಾ, ಕುಕ್ಕರ್ ಕೂಗೋಷ್ಟರಲ್ಲಿ ನೆಕ್ಸ್ಟು ಪಲ್ಯಕ್ಕೆಲ್ಲ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತ ಹೇಳಿ ಕ್ಯಾಪ್ಸಿಕಮ್ ಪಲ್ಯನ ಸಿಂಪಲ್ಲಾಗಿ ಈಸಿಯಾಗಿ ಕ್ಯಾಪ್ಸಿಕಮ್ ಪಲ್ಯ ಬೇಗ ಆಗೋ ಥರ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಯಾವುದೇ ಸ್ಪೆಷಲ್ಲಾಗಿ ಏನು ಯೂಸ್ ಮಾಡಿಲ್ಲ, ಸಿಂಪಲ್ಲಾಗಿ ಆ ರೆಸಿಪಿನ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಪಲ್ಯನ ಯಾಕೆ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಿದ್ದೀನಿ ಅಂದರೆ ಜೊತೆಗೆ ರೊಟ್ಟಿ ಕೂಡ ಮಾಡಬೇಕು. ಸೊ ಒಂದೊಂದೇ ಎಲ್ಲ ರೆಡಿ ಮಾಡಿಕೊಂಡು ಬೇಗ ಮಾಡ್ತಾಯಿದ್ದೀನಿ. ಅದಾಗಿದೆ. ನೆಕ್ಸ್ಟು ಪಲಾವ್ ಅಂದರೆ ಜೊತೆಗೆ ಮೊಸರು ಬಜ್ಜಿ ಅಥವಾ ರಾಯ್ತ ಅಂತ ಏನು ಹೇಳ್ತಾರೆ, ಅದನ್ನು ಮಾಡಿಕೊಂಡು ರೆಡಿ ಮಾಡಿಟ್ಟೆ. ಅದಾಗಿದೆ. ನೆಕ್ಸ್ಟು ಇವಾಗ ನೈಟು ಮುದ್ದೆ ಮಾಡಿರ್ತೀವಲ್ಲ, ಮುದ್ದೆ ಮಿಕ್ಕಿದ್ರೆ ವೇಸ್ಟ್ ಮಾಡಲ್ಲ ನಮ್ಮ ಮನೇಲಿ. ಅದನ್ನು ಬೆಳಗ್ಗೆಗೆ ಮಾರ್ನಿಂಗಲ್ಲಿ ಗಂಜಿ ಮಾಡಿ ಕುಡಿತೀವಿ. ಸೊ ಅದು ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಗಂಜಿ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ಮುದ್ದೆ ಮಿಕ್ಕಿರುತ್ತಲ್ಲ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಜೊತೆಗೆ ಮಜ್ಜಿಗೆ ಅಥವಾ ಮೊಸರು ಯಾವುದಾದ್ರೂ ಆಗಿರ್ಬೋದು, ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು, ಜೊತೆಗೆ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಸಣ್ಣದಾಗಿ ಹಚ್ಚಿ ಹಾಕಿ ಕುಡಿತಾರೆ, ಚೆನ್ನಾಗಿರುತ್ತೆ. ಬಟ್ ಜೊತೆಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ನಲ್ಲ, ಜೊತೆಗೆ ರೊಟ್ಟಿ ಮಾಡಬೇಕು ಅಂತ ಹೇಳಿ ನಾನಿಲ್ಲಿ ಸಿಂಪಲ್ಲಾಗಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. 1-2-3 ಥರ ಹಿಟ್ಟು ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಮಾಡಿದಾಯಿತು. ನೆಕ್ಸ್ಟು ಸ್ನಾನ ಎಲ್ಲ ಮಾಡ್ಕೊಬಂದು ಟಿಫನ್ದೆಲ್ಲ ಮುಗೀತು. ಎಲ್ಲ ಸ್ಕೂಲಿಗೆ ಹೋದರು, ಆಫೀಸ್ಗೆ ಹೋದರು. ಅದಾಗಿದೆ. ನೆಕ್ಸ್ಟು ನಮ್ಮ ರೊಟ್ಟಿನಲ್ವಾ ಸ್ನಾನ ಮಾಡೋದು, ಪೂಜೆ ಮಾಡೋದು ರೆಗ್ಯುಲರು. ಸೊ ಸ್ನಾನ ಆಗಿದೆ. ನೆಕ್ಸ್ಟು ದೇವ್ರ ಪೂಜೆ ಮಾಡಬೇಕಿತ್ತು. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಸೊ ಆಷಾಢದ ಮೊದಲನೇ ಶುಕ್ರವಾರ. ಸೊ ಪೂಜೆ ಮಾಡಬೇಕಲ್ಲ, ದೇವರಿಗೆಲ್ಲ ಪೂಜೆ ಮಾಡಿ, ಜೊತೆಗೆ ನನ್ನ ಮಗನ ಕಂಪ್ನಿ ಕೊಡ್ತಾಯಿದ್ದ ಪೂಜೆ ಮಾಡೋದಕ್ಕೆ. ನೋಡ್ಬೋದು ಯಾವ ರೀತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಡೈಲಿ ಅಷ್ಟೇ ನಮ್ಮ ರೊಟೀನು. ಇದಾಗಿತ್ತು ನನ್ನ ಮಾರ್ನಿಂಗ್ ವ್ಲಾಗು. ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮುಂದೆ ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.